ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕೋಬೇಕೆಂದು ಯೋಚನೆ ಮಾಡಿದ್ದೆ. ಆದರೆ ಅದು ಸಾಧ್ಯವಾಗಲಿಲ್ಲ. ಕಾರಣ ತುಂಬ ಬೇಜಾರದಿಂದನೇ ಇದ್ದಿದೆ. ಇರಲಿ, ಎಲ್ಲವೂ ರೆಡಿಯಾಗಿದೆ, ಎಲ್ಲವೂ ತಯಾರಿಯಲ್ಲೇ ಇದೆ. ಯೋಚನೆ ಮಾಡಬೇಡ, ಸದ್ಯದರಲ್ಲೇ ಆ ಕಾರ್ಯವನ್ನು ಮುಂದುವರಿಸುವಂತೆ. ಆದರೆ ಒಂದು ಮಾತು ಲಕ್ಷ್ಯ ಇರಲಿ, ಯಾವುದೇ ಒಂದು ಕೆಲಸ ಆಗಬೇಕಂದ್ರೂ ಅದಕ್ಕೆ ಅದರದೇ ಆದ ಸಮಯ ಇದೆ. ಆ ಸಮಯದಲ್ಲಿ ನೀನು ಏನು ಮಾಡಿದ್ರೂ ನಡೆದು ಹೋಗುತ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಕಂದ. ಅತ್ಯಂತ ಶೀಘ್ರದಲ್ಲೇ ಹೊಸ ಯೋಜನೆ ಕಾರ್ಯಗತಗೊಳ್ಳಲಿದೆ, ಸರಿನಾ? ಹಾಗೆಯೇ ಒಂದು ಮಾತು ಲಕ್ಷ್ಯ ಇರಲಿ, ನನ್ನಿಂದ ಸಾಯಿಸ ಚರಿತ್ರೆ ಓದಲು ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯಲ್ಲ, ಖಂಡಿತ ಸಾಧ್ಯ ಇದೆ. ರೋಡಿನಲ್ಲಿ ಹೋಗುವಾಗ ಬರುವಾಗ ನಿನಗೆ ಸಮಯ ಸಿಕ್ಕಾಗ ಓದಲಿಕ್ಕೆ ಆಗದೇ ಇದ್ರೂ ಅದನ್ನು ಕೇಳುತ್ತಾ ಹೋಗು. ಓದಿದ್ದಷ್ಟೇ ಫಲವೂ ಸಿಗುತ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಬಂಧು ಬಳಗದಲ್ಲಿ ನಿನಗೆ ಆಗದೇ ಇರುವಂಥರು ಆ ಹೆಣ್ಣು ಮಗು 10 ವರ್ಷದಿಂದ ನೀನು ನಾಶವಾಗಬೇಕು, ನಿನ್ನ ಜೀವನ ಸರಿಯಾಗಬಾರದೆಂದು ಕಾಯ್ತಾ ಇದ್ದಾಳೆ. ಅವರಿಂದ ದೂರ ಇರು. ಆರ್ ಮತ್ತು ಪ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಇಷ್ಟು ದಿನ ಅವರಿಂದ ತುಂಬ ನೋವನ್ನು ಅನುಭವಿಸಿದ್ದೀಯ. ಇಂತಿಂಥ ಸಮಸ್ಯೆಗಳೇ ಬಂದವು. ಆದರೆ ಇನ್ನು ಮುಂದೆ ಯಾವ ರೀತಿ ಬರುತ್ತದೆ ಎಂದು ಹೇಳಲಿಕ್ಕಾಗೋದು. ಆದರೆ ನಿನ್ನ ಎಚ್ಚರಿಕೆಯಲ್ಲಿ ನೀನಿರು. ನಿನ್ನ ಎಚ್ಚರಿಕೆಯಲ್ಲಿ ನೀನು ಇದ್ದಿದ್ದೆ ಆದರೆ ಏನೇ ಸಮಸ್ಯೆ ಬಂದ್ರೂ ಅದು ಬಗೆಹರಿದು ಹೋಗುತ್ತದೆ. ಹಾಗೆ ನೋಡು ಕಂದ, ಯಾವುದೇ ದೇವಿ ದೇವಸ್ಥಾನಕ್ಕೆ ನೀನು ಹೋಗು, ಅಲ್ಲಿ ಮನಸಾರೆ ಅಮ್ಮನವರನ್ನ ಬೇಡಿಕೊ. ಹಾಗೆಯೇ ಮೂಲ ಮೂರ್ತಿ ಎದುರಿಗೆ ಒಂದು ಕನ್ನಡಿ ಹಾಕಿದರೆ ಆ ಕನ್ನಡಿಯಲ್ಲಿ ಆ ತಾಯಿಯ ಆಶೀರ್ವಾದ ಪಡೆದುಕೋ. ಅದ್ಭುತವಾದ ಲಾಭಗಳು. ಇದು ನಿನಗೆ ಅತ್ಯಂತ ಸೂಕ್ಷ್ಮವಾದ ವಿಚಾರವನ್ನು ಹೇಳಿದ್ದೇನೆ. ಯಾಕೆ ಏನು ಪ್ರಶ್ನೆ ಮಾಡೋದಲ್ಲ, ಅಲ್ಲಿ ರಹಸ್ಯ ಇದೆ, ತಿಳಿದುಕೋ. ಹಾಗೆ ಮಾಡೋದ್ರಿಂದ ತುಂಬ ಆ ದೇವಿಯ ಆಶೀರ್ವಾದ ನಿನಗೆ ಸಿಕ್ಕೇ ಸಿಗುತ್ತದೆ. ಪೂರ್ಣ ಫಲದ ರೂಪದಲ್ಲಿ ಸಿಗುತ್ತದೆ. ಚಿಂತೆ ಮಾಡಬೇಡ. ಇನ್ನು 3 ತಿಂಗಳಲ್ಲಿ ನಿನ್ನ ಮನೆಯಲ್ಲಿ ಒಂದು ಮಂಗಳ ಕಾರ್ಯವಾಗಲಿದೆ. ಹಾಗೆ ಅಂಗಡಿ ಮಾಡಲು ಜಾಗ ಹುಡುಕ್ತಾ ಇದ್ದೀಯ, ಸಿಕ್ಕೇ ಸಿಗುತ್ತದೆ. ನಾನು ನಿನ್ನೆ ಹೇಳಿದ್ದೆ ಒಂದು ಜಾಗ ಹುಡುಕಿದಾಗ, ಇದು ಬೇಡ ಆಗೋದಿಲ್ಲ ಅಂತ. ಹಾಗೆ ಆಯ್ತಲ್ವ? ಹಾಗಾಗಿ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಇವತ್ತು ಅತ್ಯಂತ ಶುಭ ದಿನ, ಎಲ್ಲವೂ ಶುಭವಾಗ್ತಾ ಇದೆ.